ನಮಸ್ಕಾರ. ಈ ಬಾರಿಯ ಪಿಕ್ಚರ್ ಪಯಣದಲ್ಲಿ 2026ರ ಬಿಫೆಸ್ ಅಂದರೆ ಈ ವರ್ಷದ ಜನವರಿಯಲ್ಲಿ ನಡೆದಂತಹ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ರೆಟ್ರೋ ವಿಭಾಗದಲ್ಲಿ ಪ್ರದರ್ಶನಗೊಂಡಂತಹ ಈಜಿಪ್ತಿನ ಕೈರೋ ಸ್ಟೇಷನ್ ಎನ್ನುವಂಥ ಸಿನಿಮಾವನ್ನು ಕುರಿತು ನಾನು ಮಾತಾಡೋಕ್ಕೆ ಬಯಸ್ತಾ ಇದ್ದೀನಿ. ಇದು 1958ರಲ್ಲಿ ಬಿಡುಗಡೆ ಆಗಿತ್ತು. ಈಜಿಪ್ಟ್ ಸಿನಿಮಾ ಇದು. ನಿರ್ದೇಶಕರು ಯೂಸುಫ್ ಚಚಾನೆ ಅವರು ಒಂದು 12 ಸಿನಿಮಾ ಮತ್ತು ಸಾಕ್ಷಿ ಚಿತ್ರಗಳನ್ನು ಮಾಡಿದ್ದಾರೆ. ಇದು 1958ರಲ್ಲಿ ಬಿಡುಗಡೆ ಆಯಿತು. ಬಿಡುಗಡೆ ಆದ ಸಂದರ್ಭದಲ್ಲಿ ಇದು ಬಾಕ್ಸ್ ಆಫೀಸಲ್ಲಿ ಹಿಟ್ ಆಗಲಿಲ್ಲ. ಇದು ವಿಫಲ ಆಯಿತು. ಈ ಸಿನಿಮಾವನ್ನು ಅಲ್ಲಿನ ಪ್ರೇಕ್ಷಕರು, ಆ ಕಾಲದ ಪ್ರೇಕ್ಷಕರು ತಿರಸ್ಕರಿಸಿದರು. ಸುಮಾರು 68 ವರ್ಷಗಳ ಹಿಂದಿನ ಕತೆ ಇದು. ಆನಂತರ ಒಂದೆರಡು ದಶಕಗಳ ನಂತರ ಮರಳಿ ಇದು ರೀಇನ್ವೆಂಟ್ ಆಯಿತು. 2 ದಶಕಗಳ ನಂತರ ರೀಇನ್ವೆಂಟ್ ಆಗಿ ಟಿ ವಿಗಳಲ್ಲಿ ಮತ್ತೆ ಮರುಪ್ರದರ್ಶನಗೊಂಡು ಮತ್ತು ಸಿನಿಮಾ ಉತ್ಸವಗಳಲ್ಲಿ, ಫಿಲ್ಮ್ ಫೆಸ್ಟಿವಲಲ್ಲಿ ಮರುಪ್ರದರ್ಶನಗೊಂಡು ಮರು ಚರ್ಚೆಗೆ ಬಂದು ಮತ್ತೆ ಈ ಸಿನಿಮಾ ಮತ್ತೊಂದು ರೀತಿಯಲ್ಲಿ ಹಿಟ್ ಆಗಿದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ವಿಚಿತ್ರ, ಒಂದು ಕಂಟ್ರಾಡಿಕ್ಟರಿ ಅಂತ ಕರಿತೀವಲ್ಲ, ಒಂದು ವೈರುಧ್ಯಗಳ ಜಗತ್ತಲ್ಲಿ ನಾವು ಉದಾಹರಣೆ ಕೊಡಬೇಕಂದ್ರೆ ಈ ಥರದ ಕೈರೋ ಸ್ಟೇಷನ್ ಕುರಿತಾಗಿ ನಾವು ಮಾತಾಡಬೇಕಾಗತ್ತೆ. ಇದು ಆ ಕಾಲದಲ್ಲಿದ್ದಂತಹ ಇಟಲಿಯಲ್ಲಿ ಶುರುವಾದಂತಹ ನಿಯೋ ರಿಯಲಿಸಮ್, ನವವಾಸ್ತವವಾದದ ಮುಂದುವರೆದ ಭಾಗ. ಇದು ನವವಾಸ್ತವವಾದ ಒಂದು ಚಳುವಳಿಯನ್ನು ಶುರುವಾಗಿತ್ತು, ಅಥವಾ ವಾಸ್ತವವಾದ ರಿಯಲಿಸಮ್ ಚಳುವಳಿಯನ್ನು ಬೈಸಿಕಲ್ ಥೀವ್ಸ್ ವಿಕ್ಟೋರಿಯಾ ಡಿಸಿಕಾ ಶುರು ಮಾಡಿದ್ರು, ಅಥವಾ ಫ್ರಾನ್ಸ್ನಲ್ಲಿ ಮತ್ತು ಇಟಲಿಯಲ್ಲಿ ಏನು ಶುರುವಾಗಿತ್ತು. ಆ ನಂತರ ನಿಯೋ ರಿಯಲಿಸಮ್ ಅಂತ ಏನು ಶುರುವಾಯಿತು, ಗೋಡಾರ್ಡ್ ಅವರು ಶುರು ಮಾಡಿದ್ರು, ರಸಲೋನಿ ಶುರು ಮಾಡಿದ್ರು, ಫೆಲಿನಿ ಶುರು ಮಾಡಿದ್ರು. ಈ ತರಹದ ಒಂದು ನಿಯೋ ರಿಯಲಿಸಮ್ನ ಒಂದು ಚಳುವಳಿ ಏನಿತ್ತು, ಅದರ ಭಾಗವಾಗಿಯೇ ಈಜಿಪ್ಟ್ನಲ್ಲಿ ಅದರ ಒಂದು ಭಾಗವಾಗಿ ಈ ಕೈರೋ ಸ್ಟೇಷನ್ ಸಿನಿಮಾವನ್ನು ಎಲ್ಲರೂ ಗುರುತಿಸ್ತಾರೆ. ಇದು ಇಟಲಿಯ ರಾಮ್ಸೆಸ್ ಸ್ಟೇಷನ್ ನಡೆದಂತಹ ಒಂದು ಚಿತ್ರೀಕರಣ ನಡೆದಂತಹ ಸಿನಿಮಾ. ಇದು ಒಂದು ಪಕ್ಕಾ ನವವಾಸ್ತವವಾದವಾದ ಸಿನಿಮಾ, ಮತ್ತು ಅದೇ ಸಂದರ್ಭದಲ್ಲಿ ಸೋಷಾಲಜಿಕಲ್ ನಾಯರ್ ಅಂತ ಕೂಡ ಕರೀತಾರೆ. ಅಂದರೆ ಸೋಷಾಲಜಿಕಲ್ ಡ್ರಾಮಾ ಅಥವಾ ಸೋಷಾಲಜಿಕಲ್ ಥ್ರಿಲ್ಲರ್ ಅಂತ ಕೂಡ ಇದನ್ನು ಕರೀತಾರೆ. ಇದೇ ರೀತಿ ಭಾರತದ ಆ ಕಾಲದಲ್ಲಿ 1950ರ ದಶಕದ ಆರಂಭದಲ್ಲಿ ದೇವಾನಂದ್ ಅಭಿನಯಿಸಿದಂತಹ ಜಾಲ್, ಬಾಜಿ ಸಿನಿಮಾಗಳು ಕೂಡ, ಅಥವಾ ಟ್ಯಾಕ್ಸಿ ಡ್ರೈವರ್ ಅಂತ ಸಿನಿಮಾ ನೋಡ್ತಾ ಇದ್ವಿ, ಅದು ಕೂಡ ಇದೇ ಜಾನರ್ನ ಸಿನಿಮಾಗಳಂತ ಹೇಳ್ಬೋದು. ಮತ್ತು ಅದಕ್ಕಿಂತಲೂ ಹೆಚ್ಚು ಇದು ಸೋಶೋ ಪಾರ್ಟಿಕಲ್ನ ಮಾತಾಡುತ್ತೆ. ನಾವೇನು ದೇವಾನಂದ್ ಅಭಿನಯದ ಸಿನಿಮಾಗಳನ್ನ ಮಾತಾಡ್ತಾ ಇದ್ವಿ, ಗುರುದತ್ ನಿರ್ದೇಶನದ ಸಿನಿಮಾಗಳು, ಬಾಜಿ ಆಗಿರ್ಬೋದು, ಜಾಲ್ ಆಗಿರ್ಬೋದು ನೋಡ್ತಾ ಇದ್ದೀವಿ. ಅದು ಅತಿ ಹೆಚ್ಚಿನ ಅದು ಸೋಶೋ ಪಾರ್ಟಿಕಲ್ ಆಗಿರಲಿಲ್ಲ, ಆದರೆ ಅದು ಒಂದು ರೀತಿಯ ಒಂದು ಆ ಕಾಲದ ಒಂದು ವಿಕ್ಷಿಪ್ತತೆ ಮತ್ತು ಒಂದು ಅನಾಥ ಪ್ರಜ್ಞೆಯನ್ನು ಹೇಳ್ತಾ ಇತ್ತಲ್ಲ. ಏನು ಸಿಟಿಗೆ ಬಂದು ಯುವಕರು ಸಿಟಿಗೆ ಬಂದಂಥ ಯುವ ಜನತೆಯ ಒಂದು ವಿಕ್ಷಿಪ್ತತೆಯ ಕುರಿತಾಗಿ ಮಾತಾಡ್ತಾ ಇತ್ತು. ಅದೇ ರೀತಿಯಲ್ಲಿ ಇದ್ರೂ ಸಹ ಇದು ಅದಕ್ಕಿಂತ ಹೆಚ್ಚಿನ ಸೋಶೋ ಪಾರ್ಟಿಕಲ್ ಆಗಿರುವಂಥ ಸಿನಿಮಾ ಇದು. ಮತ್ತು ಬಹಳ ಮುಖ್ಯವಾಗಿ ಈ ಸಿನಿಮಾದ ಒಂದು ಟ್ರೆಂಡ್ ಸೆಟ್ಟರ್ ಅಂತ ಕೂಡ ಕರೀತಾರೆ. ಈ ಕೈರೋ ಸ್ಟೇಷನ್ ನಂತರದ ದಶಕಗಳಲ್ಲಿ ಇಡೀ ಸಿನಿಮಾ ಚಿತ್ರಕಥೆಯ ಆಧಾರದಲ್ಲಿ, ಅಥವಾ ಅದರ ನೆರೇಷನ್ ಅಥವಾ ಕಥನದ ಆಧಾರದಲ್ಲಿ ಅನೇಕ ಸಿನಿಮಾಗಳು ಬಂದವು. ಇಟ್ ಇಸ್ ಇನ್ಸ್ಪೈರ್ಡ್ ಬೈ ಕೈರೋ ಸ್ಟೇಷನ್ ಎನ್ನುವಂಥದ್ದನ್ನು ಕೂಡ ಅನೇಕ ವಿಮರ್ಶಕರು ಮಾತಾಡ್ತಾರೆ. ನೀವು ಅಂದರೆ ನಂತರ ಭಾರತದಲ್ಲಿ, ಇಂಡಿಯಾದಲ್ಲಿ ಬಂದಂತಹ 60ರ ದಶಕದಲ್ಲಿ, 70ರ ದಶಕದಲ್ಲಿ, 80ರ ದಶಕದಲ್ಲಿ ಬಂದಂತಹ ಅನೇಕ ಸಿನಿಮಾಗಳು, ಉದಾಹರಣೆಗೆ ಬಿಡಿಯಾಗಿ ನೋಡೋದಾದರೆ ದುಡಿಯೋ ವರ್ಗಗಳು ಸಿನಿಮಾಗಳಾಗಿರ್ಬೋದು, ಕೂಲಿ ಕಾರ್ಮಿಕರ ಸಿನಿಮಾ ಆಗಿರ್ಬೋದು, ಅಥವಾ ಕಾರ್ಮಿಕರ ಸಿನಿಮಾ ಆಗಿರ್ಬೋದು, ಅಥವಾ 2 ಪ್ರೇಮಿಗಳ ಸಿನಿಮಾ ಆಗಿರ್ಬೋದು, ಅಥವಾ ಒಂದು ಟ್ರಯಾಂಗಲ್ ಅಂತ ಕರೀತಾರಲ್ಲ, ಒಬ್ಬಳನ್ನ ಹೀರೋಯಿನ್ನ ಪ್ರೇಮಿಸ್ತಾರೆ, ಆಕೆ ಮತ್ತೊಬ್ಬರನ್ನ ಪ್ರೇಮಿಸ್ತಾರೆ, ಅದರಿಂದ ಆಕ್ರೋಶನಾಗಿ ಆ ಒಬ್ಬ ವ್ಯಕ್ತಿ ಪ್ರೊಟಗಾನಿಸ್ಟ್ ಬದಲು ಎಂಟಗಾನಿಸ್ಟ್ ಪ್ರತಿನಾಯಕ ಆಗುವಂಥ ಸಿನಿಮಾಗಳು. ಉದಾಹರಣೆಗೆ ಬಾಜಿಗರ್ ಆಗಿರ್ಬೋದು, ಡರ್ ಆಗಿರ್ಬೋದು, ಹೇಳ್ತಿರುವಂಥದ್ದು ಅನೇಕ ರೀತಿಯ ಸಿನಿಮಾಗಳೇನು ಬಂದವು. ಅದಕ್ಕೆಲ್ಲ ಮೂಲ ಪ್ರೇರಣೆ ಕೈರೋ ಸ್ಟೇಷನ್ ಅಂತ ಕೂಡ ಅನೇಕ ವಿಮರ್ಶಕರು ಗುರುತಿಸ್ತಾರೆ. ಈ ಎಲ್ಲ ಕಾರಣಗಳಿಗೆ ಬಹು ಮುಖ್ಯವಾದಂಥ ಸಿನಿಮಾ ಕೈರೋ ಸ್ಟೇಷನ್. ಇದೊಂದು ಟ್ರೆಂಡ್ ಸೆಟ್ಟರ್ ಸಿನಿಮಾ ಅಂತ ಕೂಡ ನಾವು ಹೇಳ್ಬೇಕಾಗತ್ತೆ. ಈ ಸಿನಿಮಾದ ನಿರ್ದೇಶನ ಯೂಸುಫ್ ಚಚಾನೆ ಮಾಡಿದ್ರೆ. ಸಿನಿಮಾದಲ್ಲಿ 3 ಮುಖ್ಯ ಪಾತ್ರಗಳು ಬರ್ತವೆ. ಒಂದು ಕೆನಾಮಿ ಎನ್ನುವಂಥ ಪಾತ್ರ, ಅವರು ದೈಹಿಕವಾಗಿ ದುರ್ಬಲವಾಗಿರುವಂಥ ಪಾತ್ರ. ಅವರು ಸ್ವಲ್ಪ ಬಲಗಾಲವನ್ನು ಎಳೆದು ನಡೀತಾ ಇರ್ತಾರೆ. ಸಣ್ಣ ಮಟ್ಟದ ಹ್ಯಾಂಡಿಕ್ಯಾಪ್ಡ್ ಇರೋದಂಥ ವ್ಯಕ್ತಿತ್ವ. ಅವರು ಪೇಪರ್ ಅಂಗಡಿಯಲ್ಲಿ, ಕೈರೋ ಸ್ಟೇಷನ್ನಲ್ಲಿ ಪೇಪರ್ ಅಂಗಡಿಯಿಂದ ಪೇಪರ್ನ ತಗೊಂಡ್ಬಿಟ್ಟು ಮಾರಾಟ ಮಾಡುವಂತಹ ಪಾತ್ರ ಅದಾಗಿರುತ್ತೆ. ಎರಡನೇ ಪಾತ್ರ ಹನುಮ,
ಶೀಸ್ ಅವರು ತಂಪು ಪಾನೀಯವನ್ನು ಮಾಡ್ತಿರುವಂತಹ ಪಾತ್ರ. ಆ ಕೈರೋ ಸ್ಟೇಷನ್ ಅಲ್ಲಿ ರೈಲ್ವೆಗಳಲ್ಲಿ ಹೋಗ್ಬಿಟ್ಟು ತಂಪು ಪಾನೀಯವನ್ನು ಮಾರಾಟ ಮಾಡುವಂತಹ ಮಹಿಳೆಯ ಪಾತ್ರ. ಅಲ್ಲಿ ಇವರಿಗೆ ಯಾವುದೇ ರೀತಿಯ ಲೈಸೆನ್ಸ್ ಇರಲ್ಲ. ಒಂದು ಅಲ್ಲಿ ನೀವು ತಂಪು ಪಾನೀಯ ಮಾರಾಟ ಮಾಡ್ಬೇಕು ಅಥವಾ ಯಾವುದೇ ರೀತಿಯ ಮಾರಾಟ ಮಾಡ್ಬೇಕಂದ್ರೆ ಒಂದು ಲೈಸೆನ್ಸ್ ಇರಬೇಕಾಗತ್ತೆ. ಆದರೆ ಈಕೆ ಮತ್ತು ಈಕೆಯ ಸಹೋಗಾತಿ ಕಾಮ್ರೇಡ್ಸ್ ಅಂತ ಏನು ಕರಿತಾ ಇದೀವಿ, ಈಕೆಯ ಸಂಗಾತಿಗಳಿಗೆ ಯಾವುದೇ ಲೈಸೆನ್ಸ್ ಇರುವುದಿಲ್ಲ. ಅನಧಿಕೃತವಾಗಿ ತಂಪು ಪಾನೀಯ ಮಾರಾಟ ಮಾಡ್ತಿರ್ತಾರೆ. ಹೀಗಾಗಿ ಒಂದು ಅನೇಕ ದೃಶ್ಯಗಳು ಬರ್ತವೆ ಸಿನಿಮಾದಲ್ಲಿ. ಇವರನ್ನು ಅಟ್ಟಿಸಿಕೊಂಡು ಬರುವಂತಹ ಪೊಲೀಸರು, ಅವರಿಂದ ತಪ್ಪಿಸಿಕೊಳ್ಳುವಂತಹ ಈ ದುಡಿಯೋ ವರ್ಗದ ಜನ, ಅಲ್ಲ ತಮ್ಮ ತಂಪು ಪಾನೀಯದ ಅಥವಾ ಬೇರೆ ಬೇರೆ ವಸ್ತುಗಳನ್ನೇನು ಮಾರಾಟ ಮಾಡ್ತಿರ್ತಾರೆ ಅದನ್ನು ಒಂದ್ಗಡೆ ಬಚ್ಚಿಡುವಂತಹದ್ದು, ಈ ತರದ ದೃಶ್ಯಗಳನ್ನ ಅವರು ಒಂದು ಎಕನಾಮಿಕಲ್ ಸೋಶೋ ಪಾಲಿಟಿಕಲ್ ಹಿನ್ನೆಲೆಯಲ್ಲಿ ತೋರಿಸ್ತಾರೆ. ಮತ್ತು ಮೂರನೇ ಪಾತ್ರ ಅಬುಸಿರಿ ಎನ್ನುವಂತ ಪಾತ್ರ. ಅವರು ಈ ಸಿನಿಮಾದ ಪೋರ್ಟರ್ ಪಾತ್ರವಾಗಿರ್ತಾರೆ. ಅವರು ಒಂದು ಯೂನಿಯನ್ ಕಟ್ಟುವಂತಹ, ಒಂದು ಹೊಸ ಯೂನಿಯನ್ ಕಟ್ಟುವಂತಹ ಉತ್ಸಾಹದಲ್ಲಿರ್ತಾರೆ. ಈಗಿರುವಂತಹ ಏನು ಸಣ್ಣ ಯೂನಿಯನ್ ಇತ್ತು ಅದು ಮ್ಯಾನೇಜ್ಮೆಂಟ್ ನ ಪರವಾಗಿರುತ್ತೆ, ಅಥವಾ ತನ್ನಮ್ಮನ್ನ ಪೋರ್ಟರ್ಗಳನ್ನು ನೇಮಿಸಿಕೊಳ್ಳುವಂತ ಒಬ್ಬ ಗುತ್ತಿಗೆದಾರ ಇರ್ತಾರಲ್ಲ ಅವನ ಪರವಾಗಿರುತ್ತೆ. ಹೀಗಾಗಿ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳು, ವೇತನಗಳು ಸಿಗ್ತಾ ಇಲ್ಲ. ಹೀಗಾಗಿ ನಾವೇ ಒಂದು ಹೊಸ ಯೂನಿಯನ್ ಕಟ್ಟೋಣ, ಪೋರ್ಟರ್ಗಳೇ ಒಂದು ಹೊಸ ಯೂನಿಯನ್ಗಳನ್ನ ಕಟ್ಕೊಳ್ಳೋಣ, ಇದು ನಮ್ಮದೇ ಯೂನಿಯನ್ ಆಗಿರುತ್ತೆ, ನಾವೇ ನಡೆಸುವಂತ ಯೂನಿಯನ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಅಬುಸಿರಿ ಪಾತ್ರ ಇದೆ. ಈ ಮೂರು ಮುಖ್ಯ ಪಾತ್ರಗಳು ದುಡಿಯೋ ವರ್ಗಕ್ಕೆ ಸೇರುವಂತವರು. ಇವರು ಅತ್ಯಂತ ಬಡತನದಲ್ಲಿ ಬದುಕ್ತಾ ಇರ್ತಾರೆ. ಇವರ ಪಾತ್ರಗಳ ಜೊತೆ ಇರುವಂತಹ ಆ ತರ ಸಣ್ಣ ಸಣ್ಣ ಪಾತ್ರಗಳು ಒಟ್ಟಿಗೆ ಸೇರಿ ಆಕಾರದ ಒಂದು ಈಜಿಪ್ಟ್ನ ಒಂದು ಚಿತ್ರಣವನ್ನು ಕೂಡ ನಮಗೆ ಕೊಡ್ತಾರೆ. ಅದು ಈಜಿಪ್ಟ್ನ ಒಂದು ಕೈರೋ ನಗರದ ಚಿತ್ರಣವೂ ಕೂಡ ಹೌದು. ಆ ಕೈರೋ ನಗರವನ್ನು ಅವರು ತೋರಿಸ್ತಾ ಹೋಗ್ತಾರೆ. ಆ ನಗರ ಒಂದು ರೀತಿಯಲ್ಲಿ ಬ್ರಿಟಿಷರ ಪ್ರಭಾವಕ್ಕೆ ಒಳಗಾದಂಥ ನಗರವೂ ಆಧುನಿಕ ನಗರವೂ ಆಗಿರುತ್ತೆ. ಅದೇ ರೀತಿ ಒಂದು ಇನ್ನೂ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಭಾಗ ವ್ಯವಸ್ಥೆ ಇರುವಂತಹ ನಗರವೂ ಆಗಿರುತ್ತೆ. ಈ ತರಹದ ಎರಡು ಜಗತ್ತುಗಳನ್ನು ತೋರಿಸುವಂತಹ ದೃಶ್ಯಗಳು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ತವೆ. ಇದರಲ್ಲಿ ಬಹಳ ಮುಖ್ಯವಾಗಿ ಕ್ಯಾಮ್ರಾ ಬಹಳ ದೊಡ್ಡ ಪಾತ್ರ ಅಂತ ನಾವು ಹೇಳ್ಬೇಕಾಗತ್ತೆ. ಕ್ಯಾಮ್ರಾದ ಒಂದು ಮೂವ್ಮೆಂಟ್ ಇದೆಯಲ್ಲ, ಆ ಕ್ಯಾಮ್ರಾದ ಮೂವ್ಮೆಂಟ್ ನಮಗೆ ಅನೇಕ ರೀತಿಯ ಸಾಧ್ಯತೆಗಳನ್ನು ತೋರಿಸ್ತದೆ. ಇದು ಬಹಳ ದೊಡ್ಡ ಹೈಲೈಟ್. ಅದು ಕ್ಯಾಮ್ರಾದ ಕೈಚಳಕ, ಕ್ಯಾಮ್ರಾದ ಆ್ಯಂಗಲ್ಗಳು, ಕ್ಯಾಮ್ರಾದ ಕೋನಗಳು, ವಿವಿಧ ಕೋನಗಳು ತಂದಿರುವಂಥದ್ದು ಕೂಡ ಬಹಳ ದೊಡ್ಡ ಹೈಲೈಟ್ ಈ ಸಿನಿಮಾದಲ್ಲಿ. ಮತ್ತು ಇದನ್ನು ಈಗ ನಾವು ನೋಡಿದಾಗ, ಈ 2026ರಲ್ಲಿ ನೋಡಿದಾಗ ಅದನ್ನ 4K ಡಿಜಿಟಲ್ ರಿಸ್ಟೋರೇಷನ್ ಮಾಡಿರೋದು ಕೂಡ ಬಹಳ ಮುಖ್ಯ ಅಂತ. ಯಾಕಂದ್ರೆ ಅನೇಕ ರೀತಿಯ ಹಳೆ ಸಿನಿಮಾಗಳು ಏನೋ ಒಂದು ಮಾಸ್ಟರ್ ಪೀಸ್ ಅಂತ ಕರಿತಾ ಇದ್ದೀವಿ. ಈ ರೀತಿ 4K ರಿಸ್ಟೋರೇಷನ್ ಆಗ್ಬೇಕಾಗಿರುವಂತ ಅನಿವಾರ್ಯತೆ, ಅಗತ್ಯವನ್ನು ಕೂಡ ಈ ಸಿನಿಮಾ ನಮಗೆ ನೆನಪಿಸುತ್ತೆ. ಮತ್ತು ಸಿನಿಮಾದ ಮುಖ್ಯ ಕಥೆಗೆ ಬರೋದಾದ್ರೆ, ಈ ಕೆನಾಮಿ, ಹನುಮ ಮತ್ತು ಅಬುಸಿರಿಯ ನಡುವೆ ನಡೆಯುವಂತ ಈ ಕಥನೆ ಏನಿದೆಯಲ್ಲ, ಈ ಕೆನಾಮಿ ಎನ್ನುವಂತ ವ್ಯಕ್ತಿ ಇದು ಆ ಕೈರೋ ಸ್ಟೇಷನ್ ನಲ್ಲಿ ಪೇಪರ್ ಅಂಗಡಿಯ ಮಾಲೀಕರ ನಿರೂಪಣೆಯ ಮೂಲಕ ಸಿನಿಮಾ ಬಿಚ್ಕೊಳ್ತಾ ಹೋಗುತ್ತೆ. ಈಸ್ ಎ ನರೇಟರ್. ಅವರು ನಿರೂಪಿಸ್ತಾ ಹೋಗ್ತಾರೆ ಹೇಗೆ ಕೆನಾಮಿಯನ್ನ ಅವರು ಕೆಲಸಕ್ಕೆ ತಗೊಂತಾರೆ. ಆ ದೈಹಿಕವಾಗಿ ದುರ್ಬಲವಾಗಿರುವಂತಹ ವ್ಯಕ್ತಿಯನ್ನ ಕೆಲಸಕ್ಕೆ ಇಟ್ಕೊಂಡು ಅವನ ವಿಕ್ಷಿಪ್ತ ವ್ಯಕ್ತಿತ್ವವನ್ನು, ಅವನ ವ್ಯಕ್ತಿತ್ವದ ಅನೇಕ ಮುಖಗಳನ್ನ ಆ ನಿರೂಪಣೆಯ ಮೂಲಕ ಅವ್ರು ಬಿಚ್ಕೊಳ್ತಾ ಹೋಗುತ್ತೆ. ಆ ವ್ಯಕ್ತಿ, ಈ ಕೆನಾಮಿ ಎನ್ನುವಂತ ವ್ಯಕ್ತಿ ಸ್ವತಃ ಚಿಚಾನಿ ಅವರೇ ಆ ಪಾತ್ರ ಮಾಡಿದ್ದಾರೆ. ಯೂಸುಫ್ ಚಿಚಾನಿ ಸಿನಿಮಾದ ನಿರ್ದೇಶಕರೇ ಕೆನಾಮಿಯ ಪಾತ್ರ ಮಾಡಿದ್ದಾರೆ. ಬಹಳ ಆಶ್ಚರ್ಯಕರ ಸಂಗತಿ ಅಂದ್ರೆ, ಆ ಪಾತ್ರ ಮಾಡೋದಕ್ಕೆ ಯಾರೂ ಒಪ್ಕೊಳ್ಳೋದಿಲ್ಲವಂತೆ. ಹಾಗೆ ಈಜಿಪ್ಟ್ನ ಅನೇಕ ಮುಖ್ಯ ಕಲಾವಿದರೇನಿದ್ರು ಯಾರೋ ಪಾತ್ರ ಮಾಡಕ್ಕೆ ಒಪ್ಕೊಳ್ಳೋಕೆ ಒಂದು ವಿಚಿತ್ರ ರೀತಿಯ ಒಂದು ಎಂಟಗಾನಿಸ್ಟ್ ಪಾತ್ರ, ಪ್ರತಿನಾಯಕನ ಪಾತ್ರ ಅದು. ಮತ್ತು ಆ ಪಾತ್ರದಲ್ಲಿ ಅನೇಕ ಶೇಡ್ಸ್, ಅನೇಕ ಛಾಯೆಗಳಿದ್ದಾವೆ. ಒಂಥರ ಗ್ರೇ ಶೇಡ್ಸ್ ಇದೆ, ಒಂದು ಮುಗ್ಧತೆಯ ಶೇಡ್ಸ್ ಇದೆ. ಆದ್ರೆ ಎಲ್ಲವೂ ಒಟ್ಟೊಟ್ಟಿಗೆ ಪ್ರಕಟಗೊಳ್ಳುತ್ತೆ. ಒಂದು ಕ್ಷಣದಲ್ಲಿ ಮುಗ್ಧವಾಗಿ ಕಾಣುವಂತಹ ಕೆನಾಮಿ ಮತ್ತೊಂದು ಕ್ಷಣದಲ್ಲಿ ಕೊಲೆ ಮಾಡೋದಕ್ಕೆ ಮುಂದಾಗುವಂತಹ ಪಾತ್ರ. ಈ ರೀತಿಯ ವಿಭಿನ್ನ ಶೇಡ್ಸ್ ಇರುವಂತಹ ಈ ಪಾತ್ರವನ್ನು ಮಾಡೋದಕ್ಕೆ ಯಾರು ಒಪ್ಕೊಳ್ಳೋದಿಲ್ಲ. ಸ್ವತಃ ನಿರ್ದೇಶಕ ಯೂಸುಫ್ ಚಿಚಾನಿಯ ಪಾತ್ರವನ್ನು ಮಾಡ್ತಾರೆ. ಆ ತರಹದ ಕೆನಾಮಿಯ ಪಾತ್ರ ಇದೆ. ಈ ಕೆನಾಮಿ ಈ ತಂಪು ಪಾನೀಯ ಮಾಡ್ತಿರುವಂತಹ ಹನುಮ ಆಳ ಮೇಲೆ ಮೋಹಿತನಾಗ್ತಾನೆ, ಆಕೆಯ ಕಡೆಗೆ ಆಕರ್ಷಿತನಾಗ್ತಾನೆ, ಆಕೆಯನ್ನು ಮದುವೆ ಆಗಕ್ಕೆ ಬಯಸ್ತಾನೆ. ಆದ್ರೆ ಹನುಮ ಅಬುಸಿರಿಯನ್ನ ಆಗ್ಲೇ ಹೇಳಿದೆ, ಯೂನಿಯನ್ ಕಟ್ಟಕ್ಕೆ ಹೊರಟಂತ ಅಬುಸಿರಿಯ ಜೊತೆಗೆ ಆಕೆ ನಿಶ್ಚಿತಾರ್ಥ ಆಗಿರುತ್ತೆ. ಆಕೆ ಅಬುಸಿರಿಯ ಜೊತೆಗೆ ಪ್ರೇಮಿಸ್ಕೊಂಡು ಅವರ ಜೊತೆಗೆ ಬದುಕು ಕಟ್ಟುವಂತಹ, ಮುಂದೆ ತಾನು ಒಂದು ಮನೆ ಕಟ್ಟಿಕೊಳ್ಳುವಂತಹದನ್ನ, ಆ ತರದ ಒಂದು ಕನಸಲ್ಲಿರುವಂತಹ ಹನುಮ ಇರ್ತಾಳೆ. ಹೀಗಾಗಿ ಈ ಸಿನಿಮಾ ಈ ರೀತಿಯ ಒಂದು ಸಂಘರ್ಷಕ್ಕೆ ಸಿಲ್ಕೊಳ್ಳುತ್ತೆ. ಅಂದ್ರೆ ಆರಂಭದ ಕೆಲವು ದೃಶ್ಯಗಳು, ಅದು ಅರ್ಧ ಗಂಟೆ ಏನು ಇಡೀ ಕೈರೋ ಸ್ಟೇಷನ್ ಮೂಲಕ ಅಲ್ಲಿ ಕೂಲಿ ಕಾರ್ಮಿಕರು, ಅಲ್ಲಿ ಸಣ್ಣ ದುಡಿಯೋ ವರ್ಗಗಳ ಬದುಕನ್ನ ತೋರಿಸ್ತಾನೆ. ಕ್ರಮೇಣವಾಗಿ ಹಂತವಾಗಿ ಈ ಟ್ರಯಾಂಗಲ್ ಅಥವಾ ತ್ರಿಕೋನ ಪ್ರೇಮ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ತಾಂತ್ರಿಕವಾಗಿ ಹೇಳೋದಕ್ಕೆ, ಸಂವಹನಕ್ಕೋಸ್ಕರ ಹೇಳ್ಬೇಕಾಗತ್ತೆ, ಶಿಫ್ಟ್ ಆಗತ್ತೆ.
ಕ್ವಿನಾಮಿ ಹನುಮಾಳಿಗೆ ತನ್ನ ಪ್ರೇಮ ನಿವೇದನೆ ಮಾಡ್ಕೊಳ್ತಾನೆ. ಆಕೆ ಆರಂಭದಲ್ಲಿ ಅದನ್ನ ಗಂಭೀರವಾಗಿ ತಗೊಳ್ಳೋದಿಲ್ಲ, ಅವನನ್ನ ತಮಾಷೆ ಮಾಡ್ತಾಳೆ, ಗೇಲಿ ಮಾಡ್ತಾಳೆ. ಆನಂತರ ಇಲ್ಲ, ನಾನು ಅಬುಸಿರಿ ಜೊತೆಗೆ ನಿಶ್ಚಿತಾರ್ಥ ಆಗಿದ್ದೇನೆ ಅಂತ ಹೇಳ್ತಾಳೆ. ಅದು ಎರಡನೇ ಘಟ್ಟಕ್ಕೆ ಬರುತ್ತೆ. ಅದ್ರ ಜೊತೆಗೆ ಅಲ್ಲಿ ಕೂಲಿ ಕಾರ್ಮಿಕರ ಮೇಲೆ ನಡೀತಿರುವಂತಹ ದೌರ್ಜನ್ಯಗಳು ಕೂಡ ಚಿತ್ರಗಳು ತೋರಿಸ್ತಾ ಹೋಗುತ್ತೆ. ಯೂನಿಯನ್ ಕಟ್ಟುವಂಥದ್ದು, ಆ ಯೂನಿಯನ್ ನಡುವೆ ಒಡಕುಗಳಾಗ್ತಿರುವಂಥದ್ದು ಕೂಡ ಅಲ್ಲಿ ಸಮಾಂತರವಾಗಿ ಆ, ನಿ- ನಿ- ಆ, ಕ- ಕ- ನಿರೂಪಣೆ ಆಗ್ತಾ ಹೋಗುತ್ತೆ. ಈಕೆಯ ನಿರಾಕರಣೆಯ ನಂತರ ಕ್ವಿನಾಮಿಯ ವ್ಯಕ್ತಿತ್ವದ ವಿಕ್ಷಿಪ್ತತೆಯ ಪರಿಚಯ ನಮ್ಗಾಗುತ್ತೆ. ಆ ಕ್ಷಣಕ್ಕೆ ಆತನೊಳಗಡೆಗೆ ಬದಲಾವಣೆ ಆಗ್ತಿರುವಂತಹದ್ದು ನಮಗೆ ಪರಿಚಯ ಆಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ 68 ವರ್ಷಗಳ ಹಿಂದಿನ ಒಂದು ಕ್ಯಾಮರಾದ ಒಂದು ಪ್ರೆಸೆಂಟೇಷನ್ ನಮಗೆ ಬಹಳ ಮುಖ್ಯವಾಗಿ ತೋರಿಸ್ತಾರೆ. ಅವನ ಮಾನಸಿಕ ತುಮುಲಗಳು, ಮಾನಸಿಕ ವಿಕ್ಷಿಪ್ತತೆಯನ್ನ ಕ್ಯಾಮರಾ ಕೈಚಳಕದ ಮೂಲಕ ಒಂದು ಏನ್ ತೋರಿಸ್ತಾರಲ್ಲ, ಅದು ಈ ಕಾಲಕ್ಕೂ ಬಹಳ ಮುಖ್ಯ ಅಂತ ನಮ್ಗೆ ಅನಿಸುತ್ತೆ. ಹೀಗಾಗಿ ಕ್ವಿನಾಮಿ ಆಕೆಯಿಂದ ಪ್ರೇಮಿಸ್ತಿರುವಂತ ಕ್ವಿನಾಮಿ ನಿಧಾನಕ್ಕೆ ಆಕೆಯನ್ನ ಕೊಲೆ ಮಾಡಬೇಕು ಎನ್ನುವ ಹಂತಕ್ಕೆ ಹೋಗುವುದು ಕೂಡ ಈ ಸಿನಿಮಾ ಮತ್ತೊಂದು ನಿರ್ಣಾಯಕ ಘಟ್ಟಕ್ಕೆ ಬರುತ್ತೆ. ನಂತರ ಆಕೆಯನ್ನ ಕೊಲೆ ಮಾಡ್ತಾನೋ, ನಂತರ ಏನಾಗುತ್ತೆ, ಅಪರಾಧಿ ಆಗ್ತಾನೆ. ಅದರ ನಂತರದ ಬೆಳವಣಿಗೆಗಳು ಏನಾಗ್ತವೆ, ಹೇಗೆ ಒಂದು ಸಮಾಜ ಇಡೀ ಒಂದು ವ್ಯವಸ್ಥೆಯನ್ನ ಹೇಗೆ ನಮ್ಮನ್ನ ಯಾವ ದೃಷ್ಟಿಕೋನವನ್ನು ನೋಡುತ್ತೆ ಅನ್ನುವಂಥದ್ದು ಈ ಸಿನಿಮಾ ಮೂರನೇ ಹಂತ ಅಥವಾ ಅಂತಿಮ ಘಟ್ಟಕ್ಕೆ ತಲುಪುತ್ತೆ. ಇದು ಒಂದು ಒಂದು ನ್ಯೂ ರಿಯಲಿಸಂ ಸಿನಿಮಾ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಅದೊಂದು ಅದರ ನಿರೂಪಣೆಯ ಕಥನದ ಒಂದು ಕಥನ ಇದೆಯಲ್ಲ, ಕಥನವನ್ನು ಕಟ್ಟುವುದಿದೆಯಲ್ಲ, ಸಿನಿಮಾವನ್ನು ಕಟ್ಟಿ ನಮ್ಮ ಮುಂದೆ ಒಂದು ಪ್ರೆಸೆಂಟೇಷನ್ ಮಂಡಿಸುವುದಿದೆಯಲ್ಲ, ಇದು ಈ ಕಾರಣಕ್ಕೋಸ್ಕರ ಬಹಳ ಮುಖ್ಯವಾದ ಸಿನಿಮಾ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಗ್ರಹಿಕೆ ಇದೆ. ನಿರ್ದೇಶಕ ಯೂಸುಫ್ ಚಚಾನೆಗೆ ಆ ಕಾಲದ ಈಜಿಪ್ಟ್ ಅಥವಾ ಕೈರೋ ನಗರದ ಬಗ್ಗೆ ಒಂದು 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 ಗ್ರಹಿಕೆ ಇದೆ, ಒಂದು ತಿಳುವಳಿಕೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಇಲ್ಲಿ ನಮಗೆ ನಿರೂಪಿತವಾಗ್ತಾ ಹೋಗುತ್ತೆ. ಅಂದ್ರೆ ಒಂದು ದುಡಿಯೋ ವರ್ಗಗಳ ಒಂದು ಬದುಕನ್ನು ಏನ್ ನಿರೂಪಿಸ್ತಾ ಹೋಗ್ತಾರಲ್ಲ, ಒಂದು ಇಲ್ಲಿ ನೈತಿಕತೆಯ ಪಾಠ ಇಲ್ಲ. ಇಲ್ಲಿ ಯಾತಕ್ಕೋಸ್ಕರ ಆ ಕಾಲದ ಪ್ರೇಕ್ಷಕರು 68 ವರ್ಷಗಳ ಹಿಂದಿನ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಈ ಪ್ರೇಕ್ಷಕರು ಈ ಸಿನಿಮಾವನ್ನು ಒಪ್ಪಲಿಲ್ಲ ಅಂತಂದ್ರೆ, ಇಲ್ಲೆಲ್ಲಿಯೂ ಒಂದು ನೈತಿಕತೆಯ ಪ್ರಶ್ನೆ ಎತ್ತೋದೇ ಇಲ್ಲ. ಈ ನಿರ್ದೇಶಕರು ನೈತಿಕತೆಯ ಪ್ರಶ್ನೆ ಎತ್ತೋದೇ ಇಲ್ಲ. ಕಿನಾಮಿ ಮಾಡ್ತಿರೋ ಸರಿಯೋ ತಪ್ಪ ಎನ್ನುವಂತ ಚರ್ಚೆಗೆ ಹೋಗೋದಿಲ್ಲ, ಅಬುಸಿರಿ ಮಾಡ್ತಿರೋ ಸರಿಯೋ ತಪ್ಪ ಎನ್ನುವ ಚರ್ಚೆಗೆ ಹೋಗೋದಿಲ್ಲ, ಅಥವಾ ಹನುಮ ಎನ್ನುವ ಮುಖ್ಯವಾದ ಪಾತ್ರ ಇದ್ದಾಳಲ್ಲ, ಅವಳು ಮಾಡ್ತಿರೋ ಸರಿಯೋ ತಪ್ಪು ಆದ್ರೆ ಯಾವುದೇ ಪಾತ್ರಗಳ ನೈತಿಕತೆಯ ಕುರಿತಾಗಿ ಚರ್ಚೆಗೆ ಹೋಗೋದಿಲ್ಲ. ಮತ್ತು ಮೆಲೋ ಡ್ರಾಮಾ ಈ ಸಿನಿಮಾದಲ್ಲಿ ಇದೆ, ಒಂದು ರೀತಿಯ ಮೆಲೋ ಡ್ರಾಮಾ ಇದೆ, ನಾಟಕೀಯತೆ ಇದೆ. ಆದ್ರೆ ಮೆಲೋ ಡ್ರಾಮಾವನ್ನು ಇವರು ವೈಭವೀಕರಿಸೋದಿಲ್ಲ, ಅದನ್ನೊಂದು ಸಿನಿಮಾದ ಒಂದು ಭಾಗವಾಗಿ ತರ್ತಾರೆ ಹೊರತಾಗಿ ಅದೆಲ್ಲಿಯೂ ವೈಭವೀಕರಣಗೊಳ್ಳೋದಿಲ್ಲ. ಒಂದು ವಾಸ್ತವವಾದದ ನೆಲೆಯಲ್ಲಿ ಸಿನಿಮಾವನ್ನು ಕಟ್ತಾ ಹೋಗ್ತಾರೆ. ಸಿನಿಮಾದ ವಿಶಿಷ್ಟತೆನೇ ಮೆಲೋಸ್ ಡ್ರಾಮಾ ಮತ್ತು ಕಲಾ ಮೀಮಾಂಸೆ ಎರಡನ್ನು ಒಟ್ಟೊಟ್ಟಿಗೆ ಹೆಣೆದಿರುವಂತದ್ದು ಇದೆಯಲ್ಲ, ಅದು ಈ ಸಿನಿಮಾದ ಬಹಳ ದೊಡ್ಡ ಶಕ್ತಿ ಅಂತ ಕರಿಬೇಕಾಗತ್ತೆ. ಆದರೆ ನೈತಿಕತೆಯ ಬಗ್ಗೆ ಚರ್ಚೆ ಮಾಡದಂತಹ ಅಥವಾ ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ಚರ್ಚೆ ಮಾಡದಂತಹ ಈ ಸಿನಿಮಾದ ಬಗ್ಗೆ ಆ ಕಾಲದ ಪ್ರೇಕ್ಷಕರು ನಿರಾಶೆಗೊಂಡಿದ್ರು ಅಂತ ಕಾಣುತ್ತೆ. ಯಾಕಂದ್ರೆ ಕಿನಾಮಿ ಮಾಡ್ತಿರುವ ತಪ್ಪು ಸರಿ ಅನ್ನೋದು ಈ ನಿರ್ದೇಶಕರು ಚರ್ಚೆ ಮಾಡೋದಿಲ್ಲ. ಅಥವಾ ಕೊಲೆ ಮಾಡಕ್ ಹೊರಡುವಂಥದ್ದು, ಕೊಲೆ ಮಾಡ್ತಾನಲ್ಲ, ಅದು ಆ ಕೊಲೆಯಲ್ಲಾಗಿರುವಂಥ ಒಂದು ಮಿಸ್ಸಿಂಗ್ ಐಡೆಂಟಿಟಿ ಇದೆ, ಇವೆಲ್ಲವನ್ನು ಅವರು ಚರ್ಚೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಯಾತಕ್ಕೋಸ್ಕರ ಕಿನಾಮಿ ಆತರ ವರ್ತಿಸ್ತಾನೆ, ಆತನ ವ್ಯಕ್ತಿತ್ವವೂ ಒಂದು ಕಾರಣ, ಮತ್ತು ಸಮಾಜವು ಹೇಗೆ ರೂಪಿಸ್ಕೊಳ್ಳುತ್ತೆ ಅಂದ್ರೆ, ಫೂಕೋನ ಸಿದ್ಧಾಂತ ಇದೆಯಲ್ಲ, ಫೂಕೋ ಹೇಳ್ತಾನಲ್ಲ, ವ್ಯಕ್ತಿ ವಿಶಿಷ್ಟ ಸಿದ್ಧಾಂತಕ್ಕಿಂತಲೂ ಇಲ್ಲಿನ ವ್ಯವಸ್ಥೆ, ಸಮಾಜವು ಕೂಡ ಮನುಷ್ಯನನ್ನು ರೂಪಿಸುತ್ತೆ ಅನ್ನೋದಕ್ಕೆ ಕಿನಾಮಿಯ ಪಾತ್ರ ಒಂದು ಅತ್ಯುತ್ತಮ ಉದಾಹರಣೆಯಾಗಿ ಈ ಸಿನಿಮಾದಲ್ಲಿ ಬರುತ್ತೆ. ಆತನ ವಿಕ್ಷಿಪ್ತತೆಗೆ ಆತನೊಳಗಿನ ವ್ಯಕ್ತಿತ್ವದ ಮಾತ್ರ ಒಂದು ಕಾರಣವಲ್ಲ, ಇಲ್ಲಿನ ವ್ಯವಸ್ಥೆ ಹೇಗೆ ಆತನನ್ನು ರೂಪಿಸ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ಈ ಸಿನಿಮಾದಲ್ಲಿ ತೋರಿಸ್ತಾ ಹೋಗ್ತಾರೆ. ಹಾಗೆಯೇ ಹನುಮಾಳ ಪಾತ್ರ ಕೂಡ ಎಲ್ಲಿಯೂ ಒಂದು ಪ್ರೇಕ್ಷಕರು ಬಯಸುವಂತೆ ನಿರ್ದಿಷ್ಟ ಪ್ರೇಮಿಯಾಗಿ ತೋರಿಸೋದಿಲ್ಲ. ಅವಳು ಬಹಳ ದಿಟ್ಟವಾದ ಮಹಿಳೆ. ಹೇಗೆ ಪೊಲೀಸರ ಜೊತೆಗೆ ಆಕೆ ಮುಖಾಮುಖಿ ಆಗ್ತಾನೆ. ಅಬುಸಿರಿಯ ಒಂದು ಮಸ್ಕುಲಾರಿಟಿ ಇಲ್ಲಿದೆ. ಅಬುಸಿರಿ ಏನು ಯುನಾವಿ ಅಥವಾ ಒಂದು ಕಡೆಗೆ ಯೂನಿಯನ್ನ ದುಡಿಯೋ ವರ್ಗಗಳ ಪರವಾದಾಗಿ ಕಾಣಿದ್ರು ಸಹ ಅದರೊಳಗಡೆ ಒಂದು ತೋಳಬಲ ಪ್ರದರ್ಶನದ ಒಂದು ಪುರುಷಾಧಿಪತ್ಯದ ವ್ಯಕ್ತಿತ್ವ ಕೂಡ ಇಲ್ಲಿ ಕಾಣಿಸುತ್ತೆ. ಅದನ್ನು ಕೂಡ ಇವರು ತೋರಿಸ್ತಾ ಹೋಗ್ತಾರೆ. ಅದನ್ನು ಕೂಡ ಇವಳು ಹೇಗೆ ಮುಖಾಮುಖಿ ಆಗ್ತಾಳೆ, ಕ್ವಿನಾಮಿ ಎನ್ನುವಂತ ಒಬ್ಬ ದುರ್ಬಲವಾಗಿರುವಂತಹ ವ್ಯಕ್ತಿತ್ವ ಮತ್ತು ಅಬುಸಿರಿ ಎನ್ನುವಂತ ಒಬ್ಬ ಶಕ್ತಿಶಾಲಿಯಾದಂತಹ ವ್ಯಕ್ತಿತ್ವ, ಎರಡರ ನಡುವೆ ಇರುವಂತಹ ಹನುಮ ಹೇಗೆ ಎರಡನ್ನೂ ನಿಭಾಯಿಸ್ತಾ ಹೋಗ್ತಾಳೆ, ಹೇಗೆ ಮುಖಾಮುಖಿ ಆಗ್ತಾ ಹೋಗ್ತಾಳೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತಾರೆ. ಮತ್ತು ಕ್ವಿನಾಮಿ
ಎನ್ನುವಂತಹ ದುರ್ಬಲವಾದಂತಹ ವ್ಯಕ್ತಿತ್ವ, ಅಂದರೆ ದೈಹಿಕವಾಗಿಯೂ ಮತ್ತು ಆರ್ಥಿಕವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ವರ್ಸಸ್ ಈ ಅಬುಸಿರಿ ಎನ್ನುವಂತಹ ಮತ್ತೊಂದು ವ್ಯಕ್ತಿ, ಒಂದು ಗಟ್ಟಿಯಾದಂತಹ ಪಾತ್ರ, ಎರಡರ ನಡುವಿನ ಮುಖಾಮುಖಿ ಕೂಡ ಈ ಸಿನಿಮಾ ನಮ್ಮ ಮುಂದೆ ಇಡುತ್ತದೆ. ದುಡಿಯೋ ವರ್ಗಗಳ ನಡುವಿರುವಂತಹ ಒಂದು ಒಂದು ಶ್ರೇಣೀಕರಣ, ಒಂದು ವೈರುಧ್ಯಗಳನ್ನು ಕೂಡ ಈ ಸಿನಿಮಾದಲ್ಲಿ ನಮ್ಮ ಮುಂದೆ ತೋರಿಸ್ತಾ ಹೋಗ್ತಾರೆ. ಈ ಕಾರಣಕ್ಕೋಸ್ಕರ ಈ ಸಿನಿಮಾ ಬಹಳ ಮುಖ್ಯ. ಈಗಾಗಲೇ ಹೇಳ್ದಂಗೆ ಈ ಸಿನಿಮಾ ಒಂದು ಬೆಂಚ್ ಮಾರ್ಕ್ ಆಗುತ್ತೆ. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಅನೇಕ ರೀತಿಯ ಸಿನಿಮಾಗಳಿಗೆ ಬರೋದಕ್ಕೆ ಕಾರಣ ಆಗುತ್ತೆ. ಮತ್ತು ಇದರ ಸಂಕಲನ ಮತ್ತು ಕ್ಯಾಮ್ರಾ ಕೂಡ ಇವತ್ತಿಗೂ ಒಂದು ರೆಫರೆನ್ಸ್, ಅದೊಂದು ರೆಫರೆನ್ಸ್ ಆಗಿ ಕೂಡ ನಮ್ಮ ಮುಂದೆ ಕಾಣುತ್ತೆ. ಮತ್ತು ಒಂದು ಸಿನಿಮಾವನ್ನು ಕಟ್ಟುವುದು ಹೇಗೆ, ಒಂದು ಸಿನಿಮಾದ ಚಿತ್ರಕಥೆಯನ್ನು ರೂಪಿಸ್ಬೇಕಾದ್ರೆ ಹೇಗೆ ನೀವು ನೈತಿಕತೆಯನ್ನು ಬಳಸ್ಕೊಳ್ತೀರಾ, ನೈತಿಕತೆಯ ಪಾಠ ಹೋಗ್ಬೇಕಾ ಮಾಡಬಾರ್ದು, ಅದನ್ನು ನಿಯೋ ರಿಯಲಿಸಮ್ನಲ್ಲಿ ಹೇಗೆ ತೋರಿಸ್ತೀರಿ ಅನ್ನೋದಕ್ಕೋಸ್ಕರ ಈ ಸಿನಿಮಾ ಮುಖ್ಯ ಆಗುತ್ತೆ. ಎಲ್ಲ ಕಾರಣಗಳಿಗೆ ಕೈರೋ ಸ್ಟೇಷನ್ ಇವತ್ತಿಗೂ ಒಂದು ಪಠ್ಯ ಅಥವಾ ಒಂದು ಪಠ್ಯಕ್ರಮ ಅಥವಾ ಒಂದು ಪೆಡಗಾಜಿ ಅಂತ ನಾನು ಹೇಳ್ತೀನಿ. ಮತ್ತು ಇವತ್ತು ಹೊಸ ನಿರ್ದೇಶಕರು ಏನಾದರೂ ಸಿನಿಮಾ ನಿರ್ದೇಶಕರು ಆಗ್ಬೇಕಂತ ಬಯಸ್ತಾ ಇದ್ದಾರೆ, ಅವರಿಗೆ ಕೈರೋ ಸ್ಟೇಷನ್ ಒಂದು ಮುಖ್ಯವಾದ ಪಠ್ಯ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.